ಇನ್ನು ಯುದ್ಧ ಅಂತ್ಯಕ್ಕೆ ಷರತ್ತನ್ನ ವಿಧಿಸಿದ ಇರಾನ್ ಅಧ್ಯಕ್ಷ 3 ಪ್ರಮುಖ ಷರತ್ತನ್ನ ವಿಧಿಸಿದ ಮಸೂದ್ ಪೆಜೆಶ್ಕಿಯಾನ್ 3 ಪ್ರಮುಖ ಷರತ್ತನ್ನ ವಿಧಿಸಿದ್ದಾರೆ. ಇರಾನ್ ಮೇಲೆ ದಾಳಿ ನಡೆಸದಂತೆ ಭರವಸೆ ನೀಡಬೇಕು, ಯುದ್ಧದಿಂದ ಆಗಿರುವ ನಷ್ಟಕ್ಕೆ ಪರಿಹಾರವನ್ನ ಕೊಡಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬದ್ಧತೆ ಇರುವ ಭರವಸೆಯನ್ನ ನೀಡಬೇಕು, ಇಸ್ರೇಲ್ ಅಮೆರಿಕ ದೇಶಗಳು ಭರವಸೆಯನ್ನ ಕೊಡಬೇಕು, ಷರತ್ತು ಪೂರೈಸಿದ್ರೆ ಮಾತ್ರ ಕದನ ವಿರಾಮ ಸಾಧ್ಯ ಅಂತ ಇದೀಗ ಇರಾನ್ ಹೇಳ್ತಾ ಇದೆ. ನಿಯಮವನ್ನ ವಿಧಿಸ್ತಾ ಇದೆ. ಯುದ್ಧವನ್ನ ಸ್ಟಾಪ್ ಮಾಡಬೇಕು ಅಂದ್ರೆ ಈ ಷರತ್ತುಗಳನ್ನ ನೀವು ಪಾಲಿಸಬೇಕಾಗತ್ತೆ. 3 ಪ್ರಮುಖ ಷರತ್ತನ್ನ ಮಸೂದ್ ಪೆಜೆಶ್ಕಿಯಾನ್ ಇದೀಗ ವಿಧಿಸಿರುವಂತದ್ದು. ಯುದ್ಧದ ಅಂತ್ಯಕ್ಕೆ ಷರತ್ತುಗಳನ್ನ ಹಾಕಲಾಗಿದೆ ಇರಾನ್ ಇದೀಗ. ಒಂದ್ ಕಡೆನಲ್ಲಿ ಯುದ್ಧದಿಂದಾಗಿ ಆಲ್ರೆಡಿ ಕೆಲವೊಂದಷ್ಟು ರೀತಿಯಾದಂತಹ ನಷ್ಟಗಳಾಗಿದೆ. ಅಲ್ಲಿರುವಂತಹ ಜನರು ಪರದಾಟವನ್ನು ನಡೆಸಿದ್ದಾರೆ. ಅದನ್ನ ಹೊರತುಪಡಿಸಿ ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ ಅದರ ಪರಿಣಾಮ ಅನ್ನೋದು ತಲುಪಿತ್ತು. ಇದೀಗ ಇರಾನ್ ಮೇಲೆ ದಾಳಿ ನಡೆಸದಂತೆ ಭರವಸೆಯನ್ನ ಕೊಡಬೇಕು. 3 ಷರತ್ತುಗಳನ್ನ ಕೂಡ ವಿಧಿಸಿರುವಂತದ್ದು. 3 ಪ್ರಮುಖ ಷರತ್ತನ್ನ ವಿಧಿಸಿದೆ ಮಸೂದ್ ಪೆಜೆಶ್ಕಿಯಾನ್. ಇರಾನ್ ಮೇಲೆ ದಾಳಿ ನಡೆಸದಂತೆ ನೀವು ಭರವಸೆಯನ್ನ ಕೊಡಬೇಕು, ನೀವು ದಾಳಿಯನ್ನ ನಡೆಸಬಾರದು. ಈ ಒಂದು ಭರವಸೆಯನ್ನ ನೀವು ಕೊಟ್ರೆ ನಾವು ಕದನ ವಿರಾಮಕ್ಕೆ ಒಪ್ಕೊಳ್ತೀವಿ. ಅದ್ರ ಜೊತೆಯಲ್ಲಿ ಯುದ್ಧದಿಂದ ಈಗ ಏನೇನ್ ನಷ್ಟ ಆಗಿದೆ ಆ ನಷ್ಟಕ್ಕೆ ಪರಿಹಾರವನ್ನ ಕೂಡ ಕೊಡ್ಬೇಕಾಗತ್ತೆ. ಒಂದ್ ಕಡೆನಲ್ಲಿ ನಾಗರಿಕರಿಗೆ ತೊಂದರೆ ಆಗಿದೆ, ಆ ಒಂದು ನಷ್ಟವನ್ನ ತುಂಬೋದಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಅಲ್ಲಿರುವಂತ ನಾಗರಿಕ ಪ್ರದೇಶಗಳು ಏನೆಲ್ಲ ಇದ್ವು, ಜೊತೆಯಲ್ಲಿ ಏನೆಲ್ಲ ನಷ್ಟ ಆಗಿತ್ತು, ಆ ಒಂದು ನಷ್ಟಕ್ಕೆ ಪರಿಹಾರವನ್ನ ಕೊಡಬೇಕು ಅಂತ ಇದೀಗ ಆ ಒಂದು ಬೇಡಿಕೆಯನ್ನ ಕೂಡ ಇಟ್ಟಿರುವಂಥದ್ದು. ಅದ್ರ ಜೊತೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಒಂದು ಬೇಡಿಕೆಯನ್ನ ಇಡಲಾಗಿದೆ. ಎಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಇದೀಗ ಏನ್ ಮಾಡುತ್ತೆ, ಯಾವ ಡಿಸಿಷನ್ ಅನ್ನ ತೆಗೆದುಕೊಳ್ಳುತ್ತೆ, ಕದನ ವಿರಾಮಕ್ಕೆ ಇರಾನ್ ಷರತ್ತುಗಳನ್ನ ಇಸ್ರೇಲ್ ಹಾಗೂ ಅಮೆರಿಕ ಒಪ್ಕೊಳ್ಳುತ್ತಾ, ಈ ರೀತಿಯಾದಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬದ್ಧತೆ ಇರುವಂತಹ ಭರವಸೆಯನ್ನ ಕೂಡ ಕೊಡಬೇಕು ಅನ್ನುವಂತಹ ಷರತ್ತನ್ನ ವಿಧಿಸಿದೆ ಈ ಸಂದರ್ಭದಲ್ಲಿ. ಹಾಗಾಗಿ ಕದನ ವಿರಾಮಕ್ಕೆ ನಾವು ಒಪ್ಕೊಳ್ಬೇಕು ಅಂದ್ರೆ ಈ ಷರತ್ತುಗಳನ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಈ ಷರತ್ತುಗಳನ್ನ ಫಾಲೋ ಮಾಡಿದ್ರೆ ನಾವು ಕದನ ವಿರಾಮಕ್ಕೆ ಒಪ್ಕೊಳ್ತೀವಿ ಅಂತ ಇದೀಗ ಇರಾನ್ ತಿಳಿಸ್ತಾ ಇರುವಂತದ್ದು. ಒಂದ್ ಕಡೆನಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಶಾಕ್ ಆಗಿದ್ರು ಇರಾನ್ ನಲ್ಲಿರುವಂತಹ ಶಕ್ತಿ ಪ್ರದರ್ಶನವನ್ನ ಕಂಡು. ಅವ್ರು ಅಂದ್ಕೊಂಡಿದ್ರು ಸೋತು ಸುಣ್ಣ ಆಗೋಗ್ಬಿಡುತ್ತೆ, ಶರಣಾಗತಿ ಆಗತ್ತೆ 3-4 ದಿನಕ್ಕೆ ಅಂತ. ಆದ್ರೆ ಆ ರೀತಿ ಆಗಿಲ್ಲ. ಅದನ್ನ ಹೊರತುಪಡಿಸಿ ಇರಾನ್ ಶತಾಯಗತಾಯ ನಿಮ್ಮ ಮೇಲೆ ನಾವು ಸೇಡನ್ನ ತೀರಿಸ್ಕೊಳ್ತೀವಿ ಅಂತ ಹೋಗಿತ್ತು. ಆದ್ರೆ ಈಗ ನಾವು ಯುದ್ಧವನ್ನ ಸ್ಟಾಪ್ ಮಾಡಬೇಕು, ಕದನ ವಿರಾಮವನ್ನ ಕೊಡಬೇಕು ಅಂತ ಅಂದ್ರೆ ಈ ಷರತ್ತುಗಳಿಗೆ ನೀವು ಒಪ್ಕೊಳ್ಳಿ ಅಂತ ಇಸ್ರೇಲ್ ಹಾಗೂ ಅಮೆರಿಕಾಗೆ ಹೇಳ್ತಾ ಇರುವಂತದ್ದು. ಅಮೆರಿಕ ಹಾಗೂ ಇಸ್ರೇಲ್ ಈ ಒಂದು ಮಾತುಕತೆಯನ್ನ ಅಥವಾ ಷರತ್ತುಗಳನ್ನ ಒಪ್ಕೊಳ್ಳುತ್ತಾ? ಒಂದ್ ಕಡೆನಲ್ಲಿ ಅವ್ರು ಕೇಳ್ತಾ ಇರುವಂತದ್ದು ಎಷ್ಟು ಯುದ್ಧಕ್ಕೆ ಏನು 19ರಿಂದ 20 ದಿನ ಯುದ್ಧ ಆಗ್ತಾ ಇದೆ, ಆ 20 ದಿನದಲ್ಲಿ ಆಗಿರುವಂತ ನಷ್ಟವನ್ನ ಕೂಡ ನೀವು ತುಂಬಿಕೊಡ್ಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿರುವಂತದ್ದು.